ನಮಸ್ಕಾರ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರುವಂತು ಭಾರತಿ. ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಯುಗಾದಿ ನಮ್ಮ ಮಾರ್ಚ್ ತಿಂಗಳಿನಲ್ಲಿ ಪ್ರಾರಂಭ ಆಗಿದೆ. ಇನ್ನು ಮುಂದೆ ಪರಾಭವನಾಮ ಸಂವತ್ಸರ ಪ್ರಾರಂಭ ಆಗಲಿದೆ. ಈ ವರ್ಷ ಪರಾಭವನಾಮ ಸಂವತ್ಸರ. ನಮ್ಮ ಈ ಸಂವತ್ಸರದಲ್ಲಿ ಯಾವ ರೀತಿಯಾಗಿರುವಂತಹ ಶುಭಾಶುಭ ಫಲಗಳು ಇರುತ್ತೆ ದ್ವಾದಶ ರಾಶಿಗಳಿಗೆ ಅಂತ ತಿಳಿಸ್ಕೊಡ್ತಾ, ಮೇಷರಾಶಿಯವರಿಗೆ ಈ ವರ್ಷ ಪರಾಭವನಾಮ ಸಂವತ್ಸರದಲ್ಲಿ ಪ್ರಾರಂಭದಲ್ಲಿ ಮೇಷರಾಶಿಯವರಿಗೆ ನಮಗೆ ಗೊತ್ತಿರುವಂತಹ ರೀತಿ ಗುರು 3ರಲ್ಲಿ ಸಂಚಾರ, ಶನಿ ವ್ಯಯದಲ್ಲಿ 7.5 ಒಂದು ಮೊದಲನೇ ಹಂತದಲ್ಲಿ ಮೇಷರಾಶಿಯವರು ಇದ್ದಾರೆ. ವಾಸ್ತವವಾಗಿ ಶನಿ ಅಂತ್ಯ ಫಲವನ್ನು ಕೊಡುವಂತಹ ಗ್ರಹ ಆಗಿರೋ ಕಾರಣ ಪ್ರಾರಂಭದಲ್ಲಿ ಅಷ್ಟಾಗಿ ಅದರ ಒಂದು ತಾಪ ಅನ್ನೋ ಥರದ್ದು ಅದರ ಇಂಟೆನ್ಸಿಟಿ ತಟ್ಟದೇ ಇರುವಂತಹ ಸಾಧ್ಯತೆ. ಆದರೂ ಕೂಡ ವ್ಯಯಸ್ಥಾನ ಪತನಂ ನಿಲಯಂ ವಾಮಂಬಕೆ ಅಂತ ಹೇಳೋ ರೀತಿಯಲ್ಲಿ ಪತನ ಸ್ಥಾನ, ಬೀಳುವಂತಹ ಸ್ಥಾನ. ಮೇಷರಾಶಿಯವರಿಗೆ ಕರ್ಮಾಧಿಪತಿ ಮತ್ತೆ ಕರ್ಮಕಾರಕನೂ ಆಗಿರುವಂತಹ ಶನಿ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ಕೆಲಸದಲ್ಲಿ ಅವಶ್ಯವಾಗಿ ಬದಲಾವಣೆ, ಕೆಲಸದ ವಿಚಾರದಲ್ಲಿ ತಪ್ಪು ಆಲೋಚನೆ, ಬೇಡದೇ ಇರುವಂತಹ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅನ್ನುವಂತಹ ಯೋಚನೆ, ಬೇಡದೇ ಇರುವಂತಹ ಬಿಸ್ನೆಸ್ಸಿಗೆ ಕೈ ಹಾಕುವಂತಹ ಒಂದು ಯೋಚನೆ, ಯಾವುದು ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆಯೋ ಅಲ್ಲಿ ಏನೋ ಬೇರೆ ರೀತಿಯಾಗಿರುವಂತಹ ಒಂದಷ್ಟು ಸಮಸ್ಯೆಗಳು ಉಂಟಾಗಿ ಅದರಿಂದ ಹೊರಗಡೆ ಬರುವಂತಹ ಯೋಚನೆ, ಸ್ಥಾನ ಪಲ್ಲಟ ಆಗುವಂತಹ ಯೋಗ, ಅದರಿಂದ ಮನಸ್ಸಲ್ಲಿ ಒಂದಷ್ಟು ದುಃಖ. ಯಾಕೆಂದ್ರೆ 11ನೇ ಸ್ಥಾನ ಬಾಧಾಸ್ಥಾನ ಅಂತ ಕರಿತೀವಿ. ಬಾಧಾಸ್ಥಾನದಲ್ಲಿ ರಾಹು ಇರೋದ್ರಿಂದ ಒಂದಷ್ಟು ದುಃಖ ಉಂಟಾಗುವಂತಹ ಸಾಧ್ಯತೆ ಈ ಮೇಷರಾಶಿಯವರಿಗೆ ಕಾಣಸಿಗತ್ತೆ. ಆದ್ರೆ 4ನೇ ಸ್ಥಾನಕ್ಕೆ ಗುರುವಿನ ಸಂಚಾರ ಆದ ನಂತರ, ಜೂನ್ ತಿಂಗಳ ನಂತರದಲ್ಲಿ ಎಷ್ಟೇ ನಿಯಮಿಗೆ ಸಮಸ್ಯೆಗಳು ಬಂದರೂ ಕೂಡ ಅದೆಲ್ಲವೂ ಕೂಡ ಯಾವುದೋ ಒಂದು ದೃಷ್ಟಿ, ಯಾವುದೋ ಒಂದು ಬರುವಂತಹ ಸಮಸ್ಯೆ ತುಂಬಾ ದೊಡ್ಡದಾಗಿ ಬರದೆ ಅಷ್ಟಷ್ಟಕ್ಕೆ ಪರಿಹಾರ ಆಗತ್ತೆ. ಅಂದ್ರೆ ಸಮಸ್ಯೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಸಮಸ್ಯೆ ಬರ್ತದೆ. ಬಂದಿರುವಂತಹ ಸಮಸ್ಯೆ ಪರಿಹಾರ ಆಗುವಂತಹ ದಾರಿಯು ಕೂಡ ನಿರ್ಮಾಣ ಆಗ್ತದೆ. ಯಾಕೆಂದ್ರೆ 4 ಸುಖಸ್ಥಾನ, ಮಾತೃಸ್ಥಾನ, ವಾಹನ ಸ್ಥಾನ, ಭೂಮಿ ಸ್ಥಾನ, ಮನೆಯ ಸ್ಥಾನ. ಹಾಗಾಗಿ ಅಲ್ಲಿಂದ ಗುರು ನಿಮ್ಮ 12ನೇ ಮನೆಗೆ ದೃಷ್ಟಿಯನ್ನ ಇಡೋ ಕಾರಣ ಆಗುವಂತಹ ಒಂದಷ್ಟು ಪತನಗಳು, ಆಗುವಂತಹ ವ್ಯಯದ ಮೇಲೆ ನಿಗಾ ವಹಿಸುವಂತಹ ಒಂದು ಯೋಗವನ್ನು ಕೂಡ ಕೊಡ್ತಾನೆ. ಹಾಗಾಗಿ ತಪ್ಪು ನಿರ್ಧಾರವನ್ನು ನೀವು ತಗೊಳ್ಳಿಲ್ಲ ಅಂದ್ರೆ ಗುರು ನಿಮಗೆ ಮನೆ ಕಟ್ಟುವಂತಹ ಯೋಗವೋ ಅಥವಾ ವಾಹನವನ್ನು ಖರೀದಿ ಮಾಡುವಂತಹ ಯೋಗವೋ, ಮನೆಯನ್ನು ನವೀಕರಣ ಮಾಡುವಂತಹ ಯೋಗವೋ, ತೀರ್ಮಾನ ಆಗದೇ ಇರುವಂತಹ ಜನ್ಮಗೃಹ, ಕುಟುಂಬದಲ್ಲಿ ಪೂರ್ವಿಕರು ವಾಸ ಮಾಡ್ತಿದ್ದಂತಹ ಮನೆ ವಿಚಾರದಲ್ಲಿ ತೀರ್ಮಾನ ಆಗ್ತಿದ್ರೆ ಅದರ ಒಂದು ಅಪೇಕ್ಷೆ ನಿಮ್ಗೆ ಏನಾದ್ರು ಬರಬೇಕು ಅಂತಿದ್ರೆ ಕೊಡುವಂತಹ ಯೋಗವು, ಇದೆಲ್ಲವೂ ಕೂಡ ಈ ವರ್ಷದಲ್ಲಿ ಮೇಷರಾಶಿಯವರಿಗೆ ಕಾಣಸಿಗತ್ತೆ. ಇದಾದ ನಂತರದಲ್ಲಿ ಅಂದ್ರೆ ಸರಿಸುಮಾರು ಡಿಸೆಂಬರ್ ತಿಂಗಳ ನಂತರದಲ್ಲಿ, ಜೂನಿಂದ ಡಿಸೆಂಬರ್ ವರೆಗೆ ಒಳ್ಳೆ ಯೋಗ. ಜೂನಿಂದ ಡಿಸೆಂಬರ್ ನಂತರದಲ್ಲಿ ಅವರಿಗೆ ಮತ್ತೆ ಕೆಲಸದ ವಿಚಾರದಲ್ಲಿ ಸಮಸ್ಯೆ ಮಾಡಿಕೊಳ್ಬಹುದಾಗಿರುವಂತಹ, ಮನೆಯಲ್ಲಿ ಸ್ವಲ್ಪ ಸುಖ ಶಾಂತಿಗಳು, ಈ ಆಸ್ತಿ ಇತ್ಯಾದಿಗಳು ಆದ ನಂತರದಲ್ಲಿ ತೊಂದರೆ ಕೊಡುವಂತಹ ಒಂದು ಯೋಗಗಳು ಕಾಣಸಿಗತ್ತೆ. ಹಾಗಾಗಿ ಈ ವರ್ಷದಲ್ಲಿ ಏನಾಗತ್ತೆ, ನಿಮಗೆ ಒಳ್ಳೇದಾಗಲಿದೆ. ಮುಂದಿನ ವರ್ಷ ಅಂದ್ರೆ 27 ವರ್ಷದಲ್ಲಿ, 2027ನೇ ವರ್ಷದಲ್ಲಿ ಸ್ವಲ್ಪ ತೊಂದರೆ ಆಗತ್ತೆ. ಹಾಗಾಗಿ ಮಿಶ್ರ ಫಲಗಳನ್ನ ಹೇಳ್ಬೋದು ಈ ಮೇಷರಾಶಿಯವರಿಗೆ. ಗುರುವನ್ನ ಹೆಚ್ಚಾಗಿ ಆರಾಧನೆ ಮಾಡಿ, ಅದಕ್ಕಿಂತ ಹೆಚ್ಚಾಗಿ ಆಂಜನೇಯ ಸ್ವಾಮಿಯನ್ನ, ಶನಿಯನ್ನ ಆರಾಧನೆ ಮಾಡಬೇಕು. ಶನೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಅವಶ್ಯವಾಗಿ ತೈಲಾಭಿಷೇಕವನ್ನ, ಆಂಜನೇಯ ಸ್ವಾಮಿಗೆ ಒಡೆಹಾರದ ಸಮರ್ಪಣೆಯನ್ನ, ಆಂಜನೇಯ ಸ್ವಾಮಿಗೆ ಸಿಂಧೂರದ ಅಲಂಕಾರವನ್ನ, ಬೆಣ್ಣೆ ಅಲಂಕಾರವನ್ನ, ವಿಳ್ಳೆದೆಲೆಯ ಹಾರವನ್ನ ಸಮರ್ಪಣೆಯನ್ನ ಮಾಡುವಂಥದ್ದು ಈ ವರ್ಷದಲ್ಲಿ ನಿಮಗೆ ತುಂಬಾ ಉತ್ತಮ ಫಲಗಳನ್ನು ತಂದುಕೊಡಲಿದೆ. ಯಾವುದೇ ಕಾರಣಕ್ಕೂ ನೀಲಿಯ ಬಟ್ಟೆ, ನೀಲಿಯ ವಾಹನ, ನೀಲಿಯ ಒಂದು ಬಣ್ಣ ಇರುವಂತಹ ಯಾವುದೇ ಒಂದು ವಸ್ತುಗಳನ್ನು ಉಪಯೋಗ ಮಾಡದೇ ಇರುವಂಥದ್ದು, ಕಪ್ಪನ್ನು ಉಪಯೋಗ ಮಾಡದೇ ಇರುವಂಥದ್ದು ಈ ಮೇಷರಾಶಿಯವರಿಗೆ ಉತ್ತಮ ಫಲಗಳನ್ನು ತಂದುಕೊಡಲಿದೆ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಬೇವು ಬೆಲ್ಲ ತಿಂದು ಸುಖ ದುಃಖವನ್ನ ಸಹಜವಾಗಿ ಎರಡನ್ನೂ ಕೂಡ ಸ್ವೀಕಾರ ಮಾಡುವಂತಹ ಮನಸ್ಥಿತಿ ಇಟ್ಕೊಂಡು ಈ ವರ್ಷ ಪರಾಭವನಾಮ ಸಂವತ್ಸರದಲ್ಲಿ ಪ್ರಾರಂಭದಲ್ಲಿ ಏನೋ ಒಂದಷ್ಟು ಈ ವರ್ಷ ನಾವು ಸಮಸ್ಯೆಗಳನ್ನ ನೋಡಿದೀವಿ, ಯುದ್ಧಗಳನ್ನ ನೋಡಿದೀವಿ. ಈ ಯುದ್ಧ ಎಲ್ಲವೂ ಕೂಡ ಇಳಿಮುಖವಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ, ಗುರು ಉಚ್ಚ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಧರ್ಮ ಬುದ್ಧಿ
ಎಲ್ಲರಲ್ಲೂ ಕೂಡ ಪ್ರಚೋದನೆ ಆಗಲಿದೆ. ಹಾಗಾಗಿ ನಾವು ಮಾಡ್ತಿರೋದು ಅಧರ್ಮ ಅನ್ನುವಂಥದ್ದು, ನಾವು ಹೀಗೆ ಮಾಡಬಾರದು, ಇದು ಒಳ್ಳೇದಲ್ಲ ಅನ್ನುವಂಥದ್ದು ಸಹಜವಾಗಿ ಎಲ್ಲರಲ್ಲಿ ಜೂನ್ ತಿಂಗಳ ನಂತರ ಬರಲಿದೆ. ಸಹಜವಾಗಿ ಎಲ್ಲ ದ್ವಾದಶ ರಾಶಿಗಳಿಗೂ ಕೂಡ ಗುರು ಸರ್ವೇಶ್ವರ ಕಾರಕ ಆದ ಕಾರಣ ಅವನು ಉಚ್ಚ ರಾಶಿಯಲ್ಲಿ ಸಂಚಾರವನ್ನ ಮಾಡ್ಬೇಕಾದ್ರೆ ಎಲ್ಲರಿಗೂ ಅವನ ಬಲ ಒಂದ್ ರೀತಿ ಪ್ರಾಪ್ತವಾಗಲಿದೆ ಅನ್ನೋದನ್ನ ನಾವು ಚೆನ್ನಾಗಿ ಈ ವರ್ಷ ಅರ್ಥ ಮಾಡ್ಕೋಬೇಕು. ಈ ವರ್ಷ ಒಳ್ಳೆ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಕೆಲವೊಂದು ರಾಶಿಗಳಿಗೆ ಅದು ಅನಿಷ್ಟ ಫಲ ಅಂತ ಮೇಲೆ ಕಂಡ್ರು ಕೂಡ ಒಟ್ಟಾರೆ ಪ್ರಪಂಚಕ್ಕೆ ಗುರುವಿನ ಸಂಚಾರದಿಂದ ಉತ್ತಮ ಫಲಗಳು ಪ್ರಾಪ್ತವಾಗಲಿದೆ. ಎಲ್ಲ ರಾಶಿಯವರಿಗೂ ಹೇಳಿರುವಂತಹ ಅನಿಷ್ಟ ಫಲ ಅಂತಂದ್ರೆ ಅದು ಅನಿಷ್ಟವೇ ಆಗತ್ತೆ ಅಂತಲ್ಲ, ಅವರವರ ವೈಯಕ್ತಿಕವಾಗಿರುವಂತಹ ದಶಾಭುಕ್ತಿಗಳು, ವೈಯಕ್ತಿಕವಾಗಿರುವಂತಹ ಜಾತಕಗಳು, ಅಲ್ಲಿರುವಂತಹ ಗ್ರಹಚಾರ, ದಶಾಭುಕ್ತಿ ಇತ್ಯಾದಿ ಎಲ್ಲವನ್ನ ಚಿಂತನೆ ಮಾಡಿ ಹೇಳಬೇಕು. ಹಾಗಾಗಿ ರಾಶಿಗಳ ಮೇಲೆ ಹೇಳಬಹುದಾಗಿರುವಂತಹ ಒಂದಷ್ಟು ಫಲಗಳನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡಿರುವಂಥದ್ದು. ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಗುರುವಿನ ಸಂಚಾರ ಈ ಪರಾಭವನಾಮ ಸಂವತ್ಸರ ಒಳ್ಳೆಯ ಫಲಗಳನ್ನು ತಂದುಕೊಡ್ಲಿ ಅಂತ ಹೇಳ್ತಾ ನಮಸ್ಕಾರ.